ಕರಾವಳಿಯಲ್ಲಿ ಕರಾವಳಿಯ ಕಾಪುವಲ್ಲಿ ಮಾರಿಗುಡಿ ದೇವಸ್ಥಾನ ದೊಡ್ಡ ಮಟ್ಟಕ್ಕೆ ಜೀರ್ಣೋದ್ಧಾರಗೊಳ್ತಾ ಇದೆ. ಸಾಕಷ್ಟು ಕೋಟಿ ವೆಚ್ಚದಲ್ಲಿ ಈ ಒಂದು ಕಾರಣಿಕ ಕ್ಷೇತ್ರ ಅಭಿವೃದ್ಧಿಗೊಳ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ವಾಗೀಶ್ವರಿ ಪೂಜೆ ಮತ್ತು ಲೇಖನ ಸಂಕಲ್ಪ ಯಜ್ಞ ಕೂಡ ಇದೆ. ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಕಾಪುವಿನ ಶಾಸಕರು, ಅದೇ ರೀತಿಯಾಗಿ ಈ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಾಪು ಗುರ್ಮೆ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ಕಾರ. ಮೊದಲನೇದಾಗಿ ಸರ್, ಈಗ ಇವತ್ತು ವಾಗೀಶ್ವರಿ ಪೂಜೆ ಮಾಡ್ತಾ ಇದೆ, ಲೇಖನ ಸಂಕಲ್ಪ ಮಾಡ್ತಾ ಇದೆ, ಇದು ಏನು ಕಾರ್ಯಕ್ರಮ ಸರ್ ಅಂತ ಹೇಳಿ? ನಮ್ಮ ಒಂದು ಸಂಕಲ್ಪ ಇದೆ, ಜನಸಾಮಾನ್ಯರು ಕೂಡ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು, ಅದರ ಪುಣ್ಯ ಫಲರು ಸಿಗಬೇಕು ಅನ್ನೋದು ಸಂಕಲ್ಪ ಮಾಡಿದ್ದೀವಿ ನಾವು. ಆ ನಿಟ್ಟಿನಲ್ಲಿ ರಾಜ್ಯದ ಬೇರೆ ಬೇರೆ ಕಡೆ, ರಾಷ್ಟ್ರದ ಬೇರೆ ಬೇರೆ ಕಡೆ ಮಾತ್ರ ಅಲ್ಲ, ನಾವು ಮೊನ್ನೆ ಅರಬ್ ದೇಶಗಳಿಗೆ ಕೂಡ ನಾವು ಹೋಗಿದ್ವಿ. ಅಲ್ಲಿ ಒಂದು ಲೇಖನ ಯಜ್ಞ ಮಾಡೋದ್ರ ಮೂಲಕ ದಿನಕ್ಕೆ 9 ಸಲ ಆ ಲೇಖನವನ್ನು ಬರೆದು 9 ದಿವಸ ಬರೆದ್ರೆ ಮತ್ತು ಅದನ್ನು ನಾವು ಮತ್ತು ವಾಗೇಶ್ವರಿ ಪೂಜೆಯ ಮೂಲಕ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು, ಮತ್ತು ಅದನ್ನು ಕಾಪಿಡುವ ಜೋಪಿಡುವ ಕೆಲಸವನ್ನು ಮಾಡ್ತಾಯಿದ್ವಿ. ಇದು ಏನಂತ ಹೇಳಿದರೆ, ಇವತ್ತೊಂದು ಕಲ್ಪನೆ ಇದೆ, ಇದು ಅಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಆಗಬಾರ್ದು, ಭಕ್ತಿ ಪ್ರದರ್ಶನ ಆಗಬೇಕು ಅನ್ನೋದು ಕಲ್ಪನೆ. ಹಾಗೆ ಪ್ರತಿ ಮನೆಯಿಂದ ಒಂದು ಶಿಲೆಯನ್ನು ಕೊಡಬೇಕನ್ನೋ ಕಲ್ಪನೆ. ಅದು 990 ಕೊಟ್ಟರೆ ಇದು ಬಹುಶಃ 1200 ವರ್ಷ ಈ ಒಂದು ಕೆಂಪು ಶಿಲೆ ದಕ್ಷಿಣ ಭಾರತದಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಎಲ್ಲೂ ಇಲ್ಲ, ಇಳಕಲ್ ಶಿಲೆ. ಸೊ ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು. ಒಂದು 1200 ವರ್ಷ ಇದು ಬಾಳ್ತದೆ ಅಂತೇಳಿ. ಸೊ 15-16 ಜನ್ರೇಷನ್ ಮುಂದಕ್ಕೆ ಅವರಿಗೆ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ಜನ ಎಲ್ಲರೂ ಮುಂದು ನಾನು ಬಂದು ಅಂತೇಳಿ ಬರ್ತಾ ಇದ್ದಾರೆ. ಅವರಿಗೊಂದು ಅವಕಾಶವನ್ನು ಮಾಡಿಕೊಡ್ತೀವಿ. ಹಾಗೆ ಬರೋ 17ನೇ ತಾರೀಕಿಗೆ ಇಲ್ಲಿ ಅರಮನೆಯಲ್ಲಿ 4ನೇ ಗೇಟಲ್ಲಿ ಅಂದರೆ ಗಾಯತ್ರಿ ವಿಹಾರದಲ್ಲಿ ಸುಮಾರು 4-5 ಸಾವಿರ ಜನ ಸೇರುವಂಥದ್ದು. ಅಲ್ಲಿ ವಾಗೇಶ್ವರಿ ಪೂಜೆಯ ಮೂಲಕ ಈ ಲೇಖನ ಸಂಕಲ್ಪ ಯಜ್ಞಕ್ಕೆ ನಾವು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಅಪರೂಪವಂತ ನಾವು ಭೂತೆ ನಾವು ಭವಿಷ್ಯತೆ ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ನಲ್ಲ, ಕೆಂಪು ಶಿಲೆ ದೇವಸ್ಥಾನ ಕಾಪುನಲ್ಲಿ ಆಗಿದ್ದಾರೆ. ಅದರ ಬ್ರಹ್ಮಕಲಶೋತ್ಸವ ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟರ್ ನೇತೃತ್ವದಲ್ಲಿ ಫೆಬ್ರವರಿ 25 ಮಾರ್ಚ್ 5 ತನಕ ನಡೀತಿದೆ. ಅಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಮತ್ತು ಸಿನಿಮಾ ತಾರೆಯರು ಮತ್ತು ಸಾಮಾಜಿಕವಾಗಿ ಅವರು ಹೇಳಿದ ಹಾಗೆ ಅಲ್ಲಿ ಬಾಬಾ ರಾಮದೇವ್ ಇರ್ಬೋದು, ಜಗ್ಗಿ ವಾಸುದೇವ್ ಇರ್ಬೋದು, ಶ್ರೀ ರವಿಶಂಕರ್ ಗುರೂಜಿ ಇರ್ಬೋದು, ಮತ್ತು ಸಿನಿಮಾ ತಾರೆ ಇರ್ಬೋದು, ಹಾಗೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಾಡಿ ಒಂದು ಉತ್ಕೃಷ್ಟವಾದಂಥ ಒಂದು ಕಲಾವಿದರನ್ನು ತರಿಸ್ಬೇಕು, ಆ ಜನರಿಗೆ ಆ ಕಲೆಯ ಅವತರಣವನ್ನು ಉಣ್ಣಬಡಿಸಬೇಕು ಅನ್ನೋ ಒಂದು ಯೋಚನೆಯನ್ನು ನಾವು ಮಾಡ್ಕೊಂಡಿದ್ವಿ. ಜೀರ್ಣೋದ್ಧಾರ ಕೆಲಸ ಸರ್, ಈಗ ಕಾಪು ಮಾರಿಗುಡಿ ಎಲ್ಲಿವರೆಗೆ ಬಂತು ಸರ್? ಯಾವ ಮಾದರಿಯಲ್ಲಿ ಜೀರ್ಣೋದ್ಧಾರಗೊಳ್ತಾ ಇದೆ? ಇದು ಕಾರ್ಯಕ್ರಮ ಹೆಂಗೆ ಶೆಡ್ಯೂಲ್? ಇಲ್ಲ, ಈಗ ಜೀರ್ಣೋದ್ಧಾರ ಆಲ್ಮೋಸ್ಟ್ ಆಲ್ 90% ಕೆಲಸ ನಮ್ಮದು ಮೊದಲು ಇರ್ತಕ್ಕಂಥ ಯಾವ ದೇವಸ್ಥಾನ ಮಾಡುವಾಗ ಒಂದು ಗರ್ಭಗುಡಿ, ತೀರ್ಥ ಮಂಟಪ ಮತ್ತು ಸುತ್ತುಪೌಳಿ, ಅದು 3 ಕೋಟಿ. ಹೌದು, ಈಗ 33 ಕೋಟಿ ದಾಟಿದೆ. ಹೌದು, ಸಣ್ಣ ಮಟ್ಟದ ಶುರು ಮಾಡಿದ್ದು, ಆಮೇಲೆ ಜನರ ನಿರೀಕ್ಷೆ 33 ಕೋಟಿಗೆ ದಾಟಿದೆ. ಈಗ ಪ್ರಥಮ ಹಂತದಲ್ಲಿ ನಾವೊಂದು 60 ಕೋಟಿ ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಒಟ್ಟಾರೆಯಾಗಿ 99 ಕೋಟಿಯ ಒಂದು ಯೋಜನೆ ಹಾಕ್ಕೊಂಡಿದ್ವಿ. ಜನರ ಸಹಕಾರ ಸಿಗ್ತಾ ಇದೆ, ನಮ್ಮ ನಿರೀಕ್ಷೆಗೆ ಮೀರಿ ಜನ ಬರ್ತಿದ್ದಾರೆ. ನಾನೊಬ್ಬ ಶಾಸಕನಾಗಿ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ, ನಿಮ್ಮನ್ನೆಲ್ಲ ಎದುರುಗೊಳ್ಳುವಂಥ ಭಾವಿಸಿ ಸಣ್ಣ ಸೇವೆ ಅನ್ನೋ ಕಾರ್ಯಾಧ್ಯಕ್ಷನಾಗಿ ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯವನ್ನು ಕ್ಷೇತ್ರ ಜನತೆ ತಾಯಿ ಒದಗಿಸಿಕೊಟ್ಟಿದ್ದಾಳೆ. ಇದಿಷ್ಟು ಶಾಸಕ ಗುರ್ಮೆ ಸುರೇಶ್ ಶೆಟ್ಟರ್ ಮಾತುಗಳು. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.